ಈಗ ಮಕರ ರಾಶಿಯವರ ಬಗ್ಗೆ ನೋಡೋಣ. ಸೊ ಮೇ ತಿಂಗಳು ತುಂಬ ಒಳ್ಳೆಯ ಸಮಯ ನಿಮಗೆ ನಿಮ್ಮ ಕ್ರಿಯೇಟಿವಿಟಿನ ಹೊರಗಡೆ ತರಲಿಕ್ಕೆ, ಬೇರೆ ಜಗತ್ತಿಗೆ ತೋರ್ಪಡಿಸೋದಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನಿಮ್ಮ ಇಂಟೆಲೆಕ್ಚುಯಲ್ ಬೌದ್ಧಿಕ ಚಟುವಟಿಕೆ ಏನಿದೆ ಆ ಇಂಟೆಲೆಕ್ಚುಯಲ್ ಆಕ್ಟಿವಿಟೀಸ್ ಕೂಡ ನೀವು ಹೊರಗಡೆ ಎಲ್ಲ ತೋರಿಸಲಿಕ್ಕೆ, ಪ್ರದರ್ಶನ ಮಾಡಲಿಕ್ಕೆ ತುಂಬಾ ಒಳ್ಳೆಯ ಸಮಯ ಇದು. ಸ್ಟೂಡೆಂಟ್ಸ್ಗೆ ತುಂಬಾ ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ. ಹಾಗೆ ಏನಾದ್ರು ಡಿಸ್ಟ್ರಾಕ್ಷನ್ಸ್ ಇರೋದನ್ನ ಅವಾಯ್ಡ್ ಮಾಡಿ. ಹಾಗೆ ನಿಮಗೆ ಉತ್ತಮ ಫಲಿತಾಂಶಗಳು ಕೂಡ ಬರುತ್ತೆ. ನಿಮ್ಗೆ ಏನಾದ್ರು ಗೊಂದಲ ಆಗೋದನ್ನ ತಪ್ಪಿಸಬೇಕು, ಗೊಂದಲಗಳನ್ನ ಆದಷ್ಟು ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಿ. ಈ ತಿಂಗಳು ನಿಮಗೆ ನಿಮ್ಮ ಮಕ್ಕಳಿಗೆ ತುಂಬಾ ಬೆಂಬಲ ಸಿಗುತ್ತೆ. ಹಾಗೆ ಆರೋಗ್ಯದ ಬಗ್ಗೆ ನೀವು ಸಲಹೆನ ತಗೊಳ್ಳಿ. ಹಾಗೆ ಪ್ರೀತಿ ಮಾತುಗಳಲ್ಲಿ ಪ್ರೀತಿ ಮತ್ತು ಗೌರವದಿಂದ ಇರಿ. ನಿಮ್ಮ ಇವರು ಪಾರ್ಟ್ನರ್ ಇರ್ತಾರೆ, ಲೈಫ್ ಪಾರ್ಟ್ನರು ಅಥವಾ ಯಾವ್ದಾದ್ರು ಕ್ಲೋಸ್ ರಿಲೇಷನ್ಶಿಪ್ಸ್ ಆದರೆ ತುಂಬ ಪ್ರೀತಿಯಿಂದ ನಡ್ಕೊಳ್ಳಿ. ಇಲ್ಲದಿದ್ದರೆ ಅಹಂಕಾರದಿಂದ ಏನಾಗುತ್ತೆ, ಇಬ್ಬರು ನಡುವೆ ಅಡ್ಡ ಬರುತ್ತೆ, ತಡೆಗೋಡೆ ಉಂಟು ಮಾಡ್ಬೋದು, ನಿಮಗೆ ಬ್ಯಾರಿಯರ್ ಕ್ರಿಯೇಟ್ ಮಾಡ್ಬೋದು. ಹಾಗೆ ನೀವು ರೆಸ್ಪೆಕ್ಟ್ನಿಂದ ನಿಮ್ಮ ಐಡಿಯಾಸು ಇದು ಎಲ್ಲಿವಂತಿಕೆಯಿಂದ ನೀವು ಮಾತಾಡಿದರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ, ನಿಮಗೆ ಸಕ್ಸಸ್ ಸಿಗುತ್ತೆ. ಈ ತಿಂಗಳು ನಿಮಗೆ ಮಂತ್ರ ಚಾಂಟ್ ಮಾಡಿ, ಪೂಜೆ ಮಾಡಿ, ಅದಕ್ಕೆಲ್ಲ ತುಂಬ ಫೋಕಸ್ ಮಾಡಿದ್ರೆ ನಿಮಗೆ ತುಂಬಾ ಮನಃಶಾಂತಿ ಸಿಗುತ್ತೆ. ಹಾಗೆ ನಿಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ. ನೀವೇನು ಯೋಚನೆ ಮಾಡ್ತಿದ್ದೀರಾ ಅದರಲ್ಲೆಲ್ಲ ಕ್ಲಾರಿಟಿ ಬರಲಿಕ್ಕೆ ಇವೆಲ್ಲ ಹೆಲ್ಪ್ ಮಾಡುತ್ತೆ, ಮೆಡಿಟೇಷನ್ ಎಲ್ಲ. ಹಾಗೆಯೇ ನೀವು ಇನ್ವೆಸ್ಟ್ಮೆಂಟ್, ಶೇರ್ ಅಥವಾ ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ಸ್ ಅಂತ ಏನು ಹೇಳ್ತೀವಿ, ಅಲ್ಲೇನಾದರೂ ನೀವು ಹಾಕಿದರೆ ಇನ್ವೆಸ್ಟ್ ಮಾಡಿದರೆ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬ ಅನಿರೀಕ್ಷಿತವಾಗಿ ತುಂಬ ಲಾಭ ಸಿಗುತ್ತೆ, ಪ್ರಾಫಿಟ್ಸ್ ಬರುತ್ತೆ. ಈಗ ಕುಂಭರಾಶಿ ನೋಡೋಣ. ಸೊ ನಿಮಗೆ ಆಂತರಿಕ ಶಾಂತಿ ಮತ್ತು ಸೌಕರ್ಯದ ಪ್ರಶ್ನೆ ಹೊರಗೆ ಬರುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಇನ್ನರ್ ಪೀಸ್ ಮತ್ತು ಕಂಫರ್ಟ್ ಇದೆಯಲ್ಲ ಅದೆಲ್ಲ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಹಾಗೆಯೇ ನೀವು ಮನೆಯವರು ಫ್ಯಾಮಿಲಿ ಲೈಫ್ನ ಚೆನ್ನಾಗಿ ಶಾಂತಿಯುತವಾಗಿ ಹಾರ್ಮೋನೈಸ್ ಮಾಡಲಿಕ್ಕೆ, ಅವ್ರ ಜೊತೆಗೆ ಕುಟುಂಬದ ಜೊತೆಗೆ ಸಮನ್ವಯ ಮಾಡಲಿಕ್ಕೆ ನೀವು ಜಾಸ್ತಿ ಟೈಮ್ ಕಳೆದ್ರೆ ಒಳ್ಳೆಯದು ಅವ್ರ ಜೊತೆಗೆ. ಹಾಗೆ ತಾಯಿ ಆರೋಗ್ಯ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ, ಆದ್ದರಿಂದ ಅವರಿಗೆ ಪ್ರೀತಿ ಮತ್ತು ಬೆಂಬಲ ನೀಡುವ, ಸೊ ಆ ಥರ ನೀಡಿಬಿಟ್ಟು ಅವರಿಗೆಲ್ಲ ಚೆನ್ನಾಗಿ ಮಾತಾಡಿ ಒಳ್ಳೆಯದಾಗಿ ಅವ್ರದ್ದು ಕಾಳಜಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಆಸ್ತಿ ವಹಿವಾಟುಗಳನ್ನು ನೀವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ, ಅದು ಮುಖ್ಯವಾಗುತ್ತೆ ಈ ತಿಂಗಳು. ಆಸ್ತಿ ವಹಿವಾಟು ಏನಿದೆ ಅದು ಫೋರ್ಫ್ರಂಟಿಗೆ ಬರುತ್ತೆ. ಸೊ ಹಾಗೆಯೇ ನಿಮ್ಮದು ಯಾವ್ದಾದ್ರು ಲ್ಯಾಂಡ್ ಅಥವಾ ವೆಹಿಕಲ್ಸ್ ಏನಾದ್ರು ಮಾರ್ತಾ ಇದ್ದೀರಾ ಅಥವಾ ಏನೋ ಇದ್ದರೆ ಅಡ್ವಾನ್ಸ್ ಬರೋ ಚಾನ್ಸಸ್ ಇದೆ ನೀವು ಮಾರಾಟಕ್ಕೆ ಇಟ್ಟಿದ್ರೆ. ಸೊ ಈಗ ಭಾವನೆಗಳು ತುಂಬಾ ಮೇಲೆ ಏರಿಳಿತ ಕಾಣಿಸ್ತದೆ, ಎಮೋಷನಲ್ ಹೈಸ್ ಮತ್ತು ಲೋಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ತುಂಬ ಮೂಡ್ ಸ್ವಿಂಗ್ಸ್ ಆಗುತ್ತೆ. ಸ್ಟ್ರೆಸ್ ಅವಾಯ್ಡ್ ಮಾಡಬೇಕು, ಸ್ಟ್ರೆಸ್ಫುಲ್ ಇದನ್ನು ನೀವು ಆದಷ್ಟು ಕಾಮ್ನೆಸ್ನ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆಯೇ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಾರು ಅಡ್ವೈಸ್ ಮಾಡಿದ್ರೆ ಆದಷ್ಟು ಕೇಳಿ, ನಿಮ್ಮ ಈಗೋ ಅಥವಾ ಅಹಂಕಾರನ ಅಡ್ಡ ತರಬೇಡಿ. ಇದು ತುಂಬ ಒಳ್ಳೆ ಪೀರಿಯಡ್. ನಿಮ್ಮ ಏನು ಇದೆಯಾ, ನೀವು ಇರೋ ಜಾಗದಲ್ಲಿ ಮನೆ ಇರ್ಬೋದು, ಅದನ್ನು ಬೇರೆ ಏನಾರು ಮನೆ ಚೇಂಜ್ ಮಾಡಬೇಕು ಅನ್ನೋದಾದರೆ, ಅಥವಾ ಒಳಗಡೆನೇ ರೆನೋವೇಷನ್ ಮಾಡಲಿಕ್ಕೆ ಏನಾದ್ರು ನೀವು ಇರೋ ಜಾಗನ ನೀವು ಚೆನ್ನಾಗಿ ಮಾಡ್ಕೋಬೇಕು, ಪೀಸ್ಫುಲ್ ಆಗಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಏನೇನಾರು ಆ್ಯಡ್ ಮಾಡೋದು ಇದು ತೆಗೆಯೋದು ಎಲ್ಲ ಮಾಡೋದಕ್ಕೆ ತುಂಬ ಒಳ್ಳೆ ಟೈಮ್ ಆಗಿದೆ ಇದು. ಹಾಗೆಯೇ ನಿಮಗೆ ತುಂಬಾ ಶಾಂತಿಯಿಂದ ಇರೋದಕ್ಕೆ ಮೆಡಿಟೇಷನ್ಸ್ ಇನ್ನೇನಾದರೂ ಸ್ಟಾರ್ಟ್ ಮಾಡೋದು ತುಂಬ ಉತ್ತಮ ಟೈಮ್ ಆಗಿದೆ ಇದು.